ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ನೀಟ್ನ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹೋರಾಟ ದೆಹಲಿಯ ಜಂತರ್ ಮಂತರ್ನಲ್ಲಿ ಆಗೋಗಿದೆ. ಜಸ್ಟ್ ಹೋರಾಟ, ಪ್ರತಿಭಟನೆ ಅಲ್ಲ, ಅದು ಹಿಂಸಾ ರೂಪವನ್ನ ಪಡೆದುಕೊಳ್ತು ನಿನ್ನೆ. ಕಾರಣ ಪೊಲೀಸರ ಮೇಲೆ ದಾಳಿ, ಪೊಲೀಸರ ವಾಹನದ ಮೇಲೆ ದಾಳಿ, ಇದೆಲ್ಲ ಕೂಡ ಆಗೋಗಿದೆ ಜಿರಳೆ ಪಾರ್ಟಿಯಿಂದ. ದೆಹಲಿಯ ಜಂತರ್ ಮಂತರ್ ಹಿಂಸಾ ರೂಪ ಪಡೆದುಕೊಂಡಿದೆ. ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಇವತ್ತು ಕೂಡ ಹೋರಾಟ ಮುಂದುವರಿತಾ ಇದೆ. ಅಭಿಜಿತ್ ದೀಪ್ಗೆ ನೇತೃತ್ವದಲ್ಲಿ ಸಾವಿರಾರು ಯುವಕರು ಧರಣಿ ನಡೆಸುತ್ತಿದ್ದಾರೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ತೀವ್ರ ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆ ಮುಂದುವರೆದ ಹಿನ್ನೆಲೆ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಸ್ಥಳದಲ್ಲಿ ಮಾಡಿಕೊಳ್ಳಲಾಗಿದೆ. ಸಂಸತ್ ಜಂತರ್ ಮಂತರ್ ಬಳಿ ಅತಿ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಭದ್ರತೆಯನ್ನ ಒದಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ರಾಜೀನಾಮೆಗೆ ಪಟ್ಟು ಜಂತರ್ ಮಂತರ್ನಲ್ಲಿ ಇದೇ ವಿಚಾರಕ್ಕೆ ಹೋರಾಟ ಆಗ್ತಾ ಇತ್ತು. ಹೋರಾಟ ಹಿಂಸಾ ರೂಪವನ್ನ ಪಡೆದುಕೊಳ್ತು. ರಕ್ತ ಸಿಕ್ತ ದೃಶ್ಯಗಳು ನೋಡೋದಕ್ಕೆ ಸಿಕ್ತು. ಅಷ್ಟರ ಮಟ್ಟಿಗೆ ದಾಳಿ ಆಗಿ ಹೋಗಿದೆ, ಹಿಂಸಾ ರೂಪವನ್ನ ಪಡೆದುಕೊಂಡಿದೆ ಹೋರಾಟ. ಇವತ್ತು ಕೂಡ ಸ್ಥಳದಲ್ಲಿ ಹೋರಾಟ ಮುಂದುವರಿಸ್ತೀವಿ ಅಂತ ಕಾಕ್ರೋಚ್ ಪಾರ್ಟಿ ಹೇಳಿದ್ದು, ಹಂಗಾಗಿ ಪೊಲೀಸರು ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಿದ್ದಾರೆ ಸ್ಥಳದಲ್ಲಿ. ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟ ನಿಲ್ಲಲ್ಲ. ಸಾಕಷ್ಟು ಜನ, ಲಕ್ಷಾಂತರ ಯುವ ಸಮೂಹದ ಭವಿಷ್ಯದ ಜೊತೆಗೆ ಆಟ ಆಡಿರುವಂತಹ ಸಚಿವರು ಆ ಸ್ಥಾನದಲ್ಲಿ ಇರಬೇಕಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಪ್ರತಿಭಟನೆ ಮುಂದುವರಿಯುತ್ತೆ. ಇವತ್ತು ಕೂಡ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ಗೆ ಪ್ರತಿಜ್ಞೆ ಮಾಡಿದ್ದಾರಂತೆ. ಇದೇ ವೇಳೆ ಗಾಯಾಳು ಪ್ರತಿಭಟನಾಕಾರರಿಗೆ ದೀಪ್ಗೆ ಕ್ಷಮೆಯಾಚನೆ ಕೂಡ ಮಾಡಿದ್ದಾರೆ. ನಿನ್ನೆ ಘರ್ಷಣೆಯಲ್ಲಿ ಗಾಯಗೊಂಡ ಬೆಂಬಲಿಗರಿಗೆ ಕ್ಷಮೆ ಕೇಳ್ತೀನಿ ಅಂತ ದೀಪ್ಗೆ ಹೇಳಿದ್ದಾರೆ. ವಿಶೇಷವಾಗಿ ಮಹಿಳಾ ಪ್ರತಿಭಟನಾಕಾರರು ಕ್ಷಮಿಸಬೇಕು ನನ್ನನ್ನ, ಗಾಯಾಳುಗಳು ತಮ್ಮನ್ನ ನೇರವಾಗಿ ಸಂಪರ್ಕ ಮಾಡುವಂತೆ ದೀಪ್ಗೆ ಮನವಿ ಮಾಡಿಕೊಂಡಿದ್ದಾರಂತೆ. ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ, ಆದ್ರೆ ನಿನ್ನೆ ಹೋರಾಟದಲ್ಲಿ ಹಿಂಸಾರೂಪ ಪಡೆದುಕೊಂಡಾಗ ನಮ್ಮ ಯುವಕರು ಯುವತಿಯರು ಕೂಡ ಗಾಯಗೊಂಡಿದ್ದಾರೆ, ಅವರಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ದೀಪ್ಗೆ ಪ್ರತಿಭಟನಾಕಾರರ ಬಳಿ ಕ್ಷಮೆ ಕೇಳಿದ್ದಾರೆ. ಅಲ್ಲಿಗೆ ಹೋರಾಟ ನಿಲ್ಲೋ ಮಾತಿಲ್ಲ, ಹೋರಾಟವನ್ನ ಮುಂದುವರಿಸ್ತೀವಿ, ಸಚಿವರ ರಾಜೀನಾಮೆ ಕೊಡೋ ತನಕ ಕೂಡ ಈ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ದೀಪ್ಗೆ ಕೊಟ್ಟಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ದೆಹಲಿ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ಹಿಂಸಾಚಾರ, ಕಲ್ಲು ತೂರಾಟ, ಪೊಲೀಸರ ವಾಹನಗಳನ್ನ ಜಖಂ ಮಾಡಲಾಗಿದೆ. 118 ಜನ ಪೊಲೀಸರಿಗೆ ಗಾಯ ಆಗಿರುವ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ. ಸಿಸಿಟಿವಿ ವಿಡಿಯೋ ಪರಿಶೀಲನೆ ಮಾಡಿ ಉದ್ರಿಕ್ತ ಪ್ರತಿಭಟನಾಕಾರರ ಮೇಲೆ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸರು. ದೆಹಲಿ ಪೊಲೀಸರಿಂದ ಸಿಜೆಪಿ ಪ್ರತಿಭಟನಾಕಾರರ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಇವತ್ತು ಪ್ರತಿಭಟನೆ ಮುಂದುವರಿಯುವ ಹಿನ್ನೆಲೆ ಅತಿ ಹೆಚ್ಚಿನ ಭದ್ರತೆ ಮಾಡಿಕೊಂಡಿದ್ದಾರೆ ಪೊಲೀಸರು. ಸಂಸತ್ ಚಲೋನಿಂದ ರಣಾಂಗಣವಾಗಿದ್ದ ದೆಹಲಿ ಅಂಗಳ. ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ.